ಮೊದಲನೇ ಅಧ್ಯಾಯ ಆದಂತಹ ಸಂಖ್ಯಾ ಪದ್ಧತಿ. ಸಂಖ್ಯಾ ಪದ್ಧತಿ ಅಂತ ಬಂದಾಗ ಸಂಖ್ಯಾ ಪದ್ಧತಿಯಲ್ಲಿ ನೀವೀಗಾಗಲೇ ಹಿಂದಿನ ತರಗತಿಯಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಾ. ಸಂಖ್ಯಾ ಗಣಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಾನು. ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು, ಪೂರ್ಣ ಸಂಖ್ಯೆಗಳು ಅಂದ್ರೇನು, ಪೂರ್ಣಾಂಕಗಳು ಅಂದ್ರೇನು, ಭಾಗಲಬ್ಧ ಸಂಖ್ಯೆಗಳು, ಅಭಾಗಲಬ್ಧ ಸಂಖ್ಯೆಗಳು ಮತ್ತು ವಾಸ್ತವ ಸಂಖ್ಯೆಗಳು. ಹಾಗಾದರೆ ಈ ಎಲ್ಲ ಸಂಖ್ಯೆಗಳ ಗಣಗಳನ್ನು ಕೂಡ ಹೇಗೆ ಬರೆಯೋದಂತ ನಾವು ತಿಳ್ಕೊಂಡಿದ್ವಿ. ಈ ದಿನ ನಮ್ಮ ತರಗತಿಯಲ್ಲಿ ನಾವೇನು ಮಾಡೋಣ ಅಂದರೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಕೆಲವೊಂದು ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸ್ಕೊಳ್ಳೋಣ. ಮೊದಲನೇದಾಗಿ ಅಭ್ಯಾಸ 1.1ರಲ್ಲಿ 4 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಆ 4 ಪ್ರಶ್ನೆಗಳಿಗೆ ನಾವು ಇವತ್ತು ಉತ್ತರವನ್ನು ಬಿಡಿಸ್ಕೊಳ್ಳೋಣ. ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ 1.1 ಈ ಒಂದು ಅಭ್ಯಾಸವನ್ನು ನಾವಿಂದು ಬಿಡಿಸಿಕೊಳ್ಳೋಣ. ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನಾನು ಓದ್ತೀನಿ ನೋಡಿ. ನಿಮ್ಮೆಲ್ಲರ ಹತ್ರ ಪಠ್ಯ ಪುಸ್ತಕ ಇರುತ್ತಲ್ವ, ಮೊದಲನೇ ಪ್ರಶ್ನೆಯನ್ನು ನೋಡ್ಕೊಳ್ಳಿ. 0 ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ಕೇಳಿದ್ದಾರೆ. ಅಂದ್ರೆ 0ನ ನಾವು ಒಂದು ಭಾಗಲಬ್ಧ ಸಂಖ್ಯೆ ಅಂತೇಳಿ ಕರಿಬೋದಾ? ಹಾಗಾದ್ರೆ ಅದನ್ನ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಯಾವ ರೂಪದಲ್ಲಿ ಬರೀತೀವಿ? p/q ರೂಪದಲ್ಲಿ ವ್ಯಕ್ತಪಡಿಸಬಹುದೇ ಎಂದು ಬರೆಯಬಹುದೇ ಅಂತಕ್ಕಂಥ ಪ್ರಶ್ನೆ. ಒಂದೇ ಪ್ರಶ್ನೆ ಅವರು 2 ರೀತಿಯ ಕೇಳಿದ್ದಾರೆ ನೋಡ್ರಿ. 0 ಒಂದು ಭಾಗಲಬ್ಧ ಸಂಖ್ಯೆಯೇ ಅಂತ ಕೇಳಿದ್ದಾರೆ. ಸೊ ಮಕ್ಕಳ ನಾವೇನ್ ಹೇಳ್ಬೋದು? 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಹೌದು ಅಂತೇಳಿ ಹೇಳ್ಬೋದು. ಯಾಕೆ ಅಂದ್ರೆ ನೋಡಿ, 0 ಒಂದು ಭಾಗಲಬ್ಧ ಸಂಖ್ಯೆ. ಯಾಕೆ ಅಂದ್ರೆ ಇದನ್ನು ಕೂಡ ನಾವು p/q ರೂಪದಲ್ಲಿ ವ್ಯಕ್ತಪಡಿಸಬಹುದು. ಹೇಗೆ ಅಂದ್ರೆ ನೋಡ್ರಿ, ಉದಾಹರಣೆಗೆ ಹೇಳೋದಾದ್ರೆ ಈಗ ನಾನು 0/1 ಅಂತ ಕೂಡ ಬರೀಬಹುದು, 0/2 ಅಂತ ಬರೀಬಹುದು, ಹೀಗೆ ಇತ್ಯಾದಿ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಅವ್ರು ಕೇಳಿರ್ತಕ್ಕಂಥದಕ್ಕೆ ನಾವು ಉತ್ತರ ಕಂಡುಕೊಂಡ್ವಿ. 0 ಒಂದು ಭಾಗಲಬ್ಧ ಸಂಖ್ಯೆಯೇ, ನೀವು ಅದನ್ನು p/q ರೂಪದಲ್ಲಿ ಬರೆಯಬಹುದೇ ಅಂತೇಳಿ ಕೇಳಿರ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಇಲ್ಲಿ ಉತ್ತರ ಕೂಡ ಕಂಡುಕೊಂಡಿದ್ದೀವಿ. 0 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದು ನಿಮ್ಮ ಅಭ್ಯಾಸದ ಮೊದಲನೇ ಪ್ರಶ್ನೆ ಆಯಿತು. ನಂತರ 2ನೇ ಪ್ರಶ್ನೆಗೆ ಬರೋಣ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದ್ದಾರೆ. ಸೊ ಯಾವ್ಯಾವ ಸಂಖ್ಯೆ ಅಪ್ಪ ಅಂದ್ರೆ ನೋಡ್ರಿ, 2ನೇ ಪ್ರಶ್ನೆ 3 ಮತ್ತು 4ರ ನಡುವಿನ ಎಷ್ಟು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳೋದಾದ್ರೆ 6 ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ 6 ಭಾಗಲಬ್ಧ ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. 6 ಭಾಗಲಬ್ಧ ಸಂಖ್ಯೆಗಳು ಇವನ್ನ ಕಂಡುಹಿಡಿಯೋದಾದ್ರೆ ಹೇಗೆ ಕಂಡುಹಿಡಿಯಬಹುದು ಅಂದ್ರೆ ನೋಡಿ ಮಕ್ಕಳ, ಫಸ್ಟ್ ಕೊಟ್ಟಿರೋ ಸಂಖ್ಯೆಗಳನ್ನ ಗಮನಿಸ್ರಿ. 3 ಮತ್ತೆ 4 ಅಂತಕ್ಕಂಥದ್ದು, 3 ಮತ್ತು 4 ಇವೆರಡರ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಅಂತ ಬಂದಾಗ ಎಷ್ಟು ಕಂಡುಹಿಡಿಬೇಕನ್ನೋ ಮುಖ್ಯ ಆಗುತ್ತೆ. ಅವರು 6 ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಅವ್ರು ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಸಂಖ್ಯೆಗೆ +1 ಕೂಡ್ಕೊಬೇಕು. 6 + 1 ಎಷ್ಟಾಗುತ್ತೆ? 7. ಈಗ ಈ 7ಅನ್ನ ಛೇದವನ್ನ ನಾವೇನ್ ಮಾಡಬೇಕು? ಸಮಗೊಳಿಸ್ಕೊಬೇಕು. 2 ಸಂಖ್ಯೆಗಳನ್ನ ಆ ಸಂಖ್ಯೆ 7ರ ಒಂದು ಛೇದದಿಂದ ನಾವೇನ್ ಮಾಡಬೇಕು? ಗುಣಿಸ್ಬೇಕು. ಈಗ ನೋಡ್ರಿ 7 ಸಮಗೊಳಿಸ್ಕೊಳ್ಳೋಣ. ಇದನ್ನು ಕೂಡ ಇಲ್ಲಿ 7 ಅಂತ ಛೇದದಲ್ಲಿ ಬರ್ಕೊಂಡು ಈಗ ನಾವು ಮಾಡಬೇಕಾಗಿರೋ ಸಂಖ್ಯೆ ನೋಡ್ರಿ 7 ಮೂಲೆ ಈ ರೀತಿ ನಾವು ಗುಣಿಸ್ಬೇಕಾಗುತ್ತೆ. 7 ಮೂಲೆ ಎಷ್ಟಾಗುತ್ತೆ?
7 ಅಲ್ವಾ. ಸೊ ಇದೇ ರೀತಿ 21 ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು 22/7, 23/7, 24/7, 25/7. ಎಲ್ಲಿವರೆಗೂ ಹೇಳಿದ್ದಾರೆ ನೋಡ್ರಿ 6 ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿದ್ದಾರೆ. ಸೊ ನಾವು ಇಲ್ಲಿಂದ ಅದನ್ನ ಪ್ರಾರಂಭ ಮಾಡ್ಕೊಂಡಿದ್ದೀನಿ. 22/7, 23/7 ಆಯ್ತು. ನೆಕ್ಸ್ಟ್ 24/7, 25, 28 28 ನಾವು ಬರೀಬೇಕು. 26/7, 27/7, ನಂತರ 28/7. ಸೊ ಹಾಗಾದ್ರೆ ನಮಗೆ 6 ಭಾಗಲಬ್ಧ ಸಂಖ್ಯೆಗಳವೆರಡರ ನಡುವೆ ನಾವು ಎಣಿಸ್ಬೋದು 1, 2, 3, 4, 5, 6. ಹಾಗಾದ್ರೆ ಸಂಖ್ಯೆ 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದಾಗ ನೀವಲ್ಲಿ ಎಷ್ಟು ಭಾಗಲಬ್ಧ ಅಂತ ಕೊಟ್ಟಿರ್ತಾರೋ ಇವು ಪೂರ್ಣಾಂಕಗಳಿದ್ದಾಗ ನಾವು ಈ ರೀತಿ
ಕಂಡುಹಿಡಿದಿದ್ದೀವಿ. ಇದೇ ರೀತಿ ನಿಮ್ಮ ಇದರಲ್ಲೂ ಕೂಡ ಇನ್ನಷ್ಟು ಸಂಖ್ಯೆಗಳನ್ನ ನೀವೇನು ಮಾಡ್ಬೋದು, ತಗೊಂಡು ಕ್ವಶನ್ ಪೇಪರ್ಸ್ಗಳು ಇರ್ತಾವಲ್ಲ ಅವುಗಳನ್ನ ಕೂಡ ನೀವು ಬಿಡಿಸ್ತಾ ಹೋಗ್ಬೋದು. ಎಕ್ಸಾಮಿಂದೆಲ್ಲ ತಗೊಂಡು ಅಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಸಿಗುತ್ತೆ, ಅವನು ಬಳಸ್ಕೊಂಡು ನೀವು ಬರಿತಾ ಹೋಗ್ಬೋದು. ನಂತರ ಕೊನೆ ಪ್ರಶ್ನೆ ಬರ್ತೀವಿ ನೋಡ್ರಿ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಈ ಕೆಳಗಿನ ಹೇಳಿಕೆಗಳು ಸರಿಯೋ ಅಥವಾ ತಪ್ಪೋ ಅಂತಕ್ಕಂಥದ್ದನ್ನ ತಿಳಿಸ್ರಿ, ಅದನ್ನ ಕಾರಣ ಸಹಿತ ವಿವರಿಸಿ ಅಂತ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ ನೋಡಿ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ. ಅಂದ್ರೆ ನೋಡ್ರಿ, ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಅಂತ ಏನಿರುತ್ತಲ್ಲ ಅದನ್ನ ನಾವು ಒಂದು ಪೂರ್ಣ ಸಂಖ್ಯೆ ಅಂತ ಕರಿಬೋದಾ ಅಂತ ಹೇಳಿದ್ದಾರೆ. ಈಗ ಪೂರ್ಣ ಸಂಖ್ಯೆ ಅಂದಾಗ ನೋಡ್ರಿ, ಆ ಪೂರ್ಣ ಸಂಖ್ಯೆಯಲ್ಲಿ ನಾವು ಯಾವ್ಯಾವ ಸಂಖ್ಯೆ ಇರುತ್ತೆ ಅನ್ನೋದನ್ನ ಗಮನಿಸ್ಬೋದು. 0, 1, 2, 3 ಎಲ್ಲ ಬರುತ್ತಲ್ವಾ. ಸೊ ಹಾಗಾದ್ರೆ 1, 2, 3, 4 ಅಂತಕ್ಕಂತಹ ಅಷ್ಟು ಸಂಖ್ಯೆಗಳು ಕೂಡ ಏನಾಗಿರುತ್ತೆ, ಸ್ವಾಭಾವಿಕ ಸಂಖ್ಯೆನೇ ಆಗಿರುತ್ತೆ ಅಲ್ವಾ. ಸೊ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂದ್ರೆ ಸರಿ ಅಂತ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಕೂಡ ಏನಾಗಿರುತ್ತೆ, ಒಂದು ಪೂರ್ಣ ಸಂಖ್ಯೆನೇ ಆಗಿರುತ್ತೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅದಕ್ಕೂ ಕೂಡ ನೀವು ಕಾರಣ ಸಹಿತ ತಿಳಿಸಿ ಅಂದಾಗ ಸ್ವಾಭಾವಿಕ ಸಂಖ್ಯೆಯನ್ನು ನಾವು ಯಾವ ರೀತಿ ಬರಿತೀವಿ, ಸ್ವಾಭಾವಿಕ ಸಂಖ್ಯೆಗಳು ಅಂದಾಗ ಸ್ವಾಭಾವಿಕ ಸಂಖ್ಯೆಗಳು ಈ ರೀತಿ 1, 2, 3 ಇವೆಲ್ಲವೂ ಕೂಡ ಪೂರ್ಣ ಸಂಖ್ಯೆಯಲ್ಲೂ ಕೂಡ ಇರೋದ್ರಿಂದ ಇದನ್ನ ನಾವು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ, ಇದು ಸರಿ ಅಂತ ಹೇಳಿ ಹೇಳ್ಬೋದು. ಈ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದ್ದಾರೆ. ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆ. ಇಲ್ಲಿ ನೋಡ್ರಿ, ಪೂರ್ಣಾಂಕ ಅಂದಾಗ ನೆನಪು ಮಾಡ್ಕೊಳ್ರಿ, ಪೂರ್ಣಾಂಕಗಳು ಅಂತ ಬಂದಾಗ ಋಣಾತ್ಮಕ ಮತ್ತೆ ಧನಾತ್ಮಕ ಚಿಹ್ನೆ ಇರ್ತಕ್ಕಂತಹ ಎಲ್ಲ ಸಂಖ್ಯೆಗಳು ಇರುತ್ತೆ. ಆದರೆ ಪೂರ್ಣ ಸಂಖ್ಯೆಗಳಲ್ಲಿ ಆ ರೀತಿ ಇರಲ್ಲ. ಪೂರ್ಣ ಸಂಖ್ಯೆಗಳಲ್ಲಿ ಕೇವಲ ಧನಾತ್ಮಕ ಚಿಹ್ನೆ ಇರ್ತಕ್ಕಂಥದ್ದು ಇರ್ತಾವಲ್ವಾ. ಹಾಗಾದ್ರೆ ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ನಾವು ಉತ್ತರ ಏನು ಹೇಳ್ಬೋದು, ತಪ್ಪು ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಂದು ಪೂರ್ಣಾಂಕವೂ ಕೂಡ ಒಂದು ಪೂರ್ಣ ಸಂಖ್ಯೆ ಆಗಿರೋದಿಲ್ಲ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಋಣಾತ್ಮಕ ಚಿಹ್ನೆ ಇರೋ ಸಂಖ್ಯೆಗಳು ಕೂಡ ಇರ್ತಾವಲ್ವ, -1, -2, -3 ಇವು ಪೂರ್ಣ ಸಂಖ್ಯೆಗಳಲ್ಲ. ಆದ್ರಿಂದ ನಾವೇನು ಹೇಳ್ಬೋದು, ಈ ಪ್ರಶ್ನೆಗೆ ಉತ್ತರ ತಪ್ಪು ಅಂತೇಳಿ ಹೇಳ್ಬೋದು. ಕಾರಣ ಕೂಡ ಆ ರೀತಿ ಬರಿಬೋದು, -1, -2 ಇವು ಪೂರ್ಣ ಸಂಖ್ಯೆಗಳಲ್ಲ ಅಂತ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಬಂದಾಗ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತೇಳಿ ಹೇಳಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಇಲ್ಲಿ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಅಂತ ಬಂದಾಗ ಇದು ತಪ್ಪು ಅಂತ ಹೇಳ್ಬೋದು. ಯಾಕೆ ಹೇಳ್ರಿ, ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆ ಪೂರ್ಣ ಸಂಖ್ಯೆ ಅಂದಾಗ ಅಲ್ಲಿ ಕೇವಲ 0, 1, 2, 3, 4 ಇಷ್ಟು ಸಂಖ್ಯೆಗಳಿರುತ್ತಲ್ವಾ. ಅಲ್ಲಿ ಭಾಗಲಬ್ಧ ಸಂಖ್ಯೆಗಳಾದ ಅರ್ಧ ಅಲ್ವಾ, ಈ ರೀತಿ ನಾವು ಈ ರೀತಿಯಾದ ಸಂಖ್ಯೆಗಳನ್ನು ಕೂಡ ಅಲ್ಲಿ ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಸೊ ಇವು ಭಾಗಲಬ್ಧ ಸಂಖ್ಯೆಗಳು. ಹಾಗಾದ್ರೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆನೂ ಕೂಡ ಪೂರ್ಣ ಸಂಖ್ಯೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಆದ್ರಿಂದ ಈ ಪ್ರಶ್ನೆಗೆ ನಾವು ಕಾರಣ ಏನಂತ ಹೇಳ್ಬೋದು ಅಂದ್ರೆ ಭಾಗಲಬ್ಧ ಸಂಖ್ಯೆಗಳೇ ಬೇರೆ, ಪೂರ್ಣ ಸಂಖ್ಯೆಗಳೇ ಬೇರೆ. ಆದ್ರಿಂದ ಈ ಪ್ರಶ್ನೆ ಉತ್ತರ ತಪ್ಪು ಅಂತಕ್ಕಂಥ